ಸಾಯಿರಾಮ್. ನಮಸ್ಕಾರ ವೀಕ್ಷಕರೇ, ಇವತ್ತಿನ ನಮ್ಮ ಧರ್ಮದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ಧರ್ಮದರ್ಶನ ಕಾರ್ಯಕ್ರಮದಲ್ಲಿ ನಾವೊಂದು ಮತ್ತೊಂದು ವಿಶೇಷವಾದಂಥ ಒಂದು ಸನಾತನ ಧರ್ಮದ ಪರಂಪರೆಯನ್ನು ಕಾಪಾಡ್ಕೊಂಡು ಬಂದಿರುವಂಥ ಒಂದು ವಿಶೇಷ ಮಠದ ಪರಿಚಯ ನಿಮಗೆ ಮಾಡಿಕೊಡ್ತೀನಿ. ಅದು ಯಾವುದು ಅಂದರೆ ಶಿವ ಚಿದಂಬರೇಶ್ವರ ಮಠ ಅಂಥೇಳಿ. ಆ ಮಠದ ಇತಿಹಾಸ, ಅದು ಗುರು ಪರಂಪರೆ, ಅಲ್ಲಿನ ಸ್ಥಳದ ವೈಶಿಷ್ಟ್ಯತೆಗಳು ಮತ್ತು ಅಲ್ಲಿನ ಧಾರ್ಮಿಕ ಸೇವಾ ಕೈಂಕರ್ಯಗಳು ಹೇಗೆ ನಡೀತಾ ಇದೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಒಂದೊಂದು ಮಠವು ತನ್ನದೇ ಆದ ವಿಶೇಷತೆಯಿಂದ ಪ್ರಖ್ಯಾತಿ ಪಡೆದಿವೆ. ಅಂತಹ ಪ್ರಖ್ಯಾತಿ ಪಡೆದ ಮಠಗಳಲ್ಲೊಂದು ಶ್ರೀ ಶಿವಚಿದಂಬರೇಶ್ವರ ಮಠ. ಈ ಮಠವು ಕುಂದಾನಗರಿ, ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮುರಗೋಡ ಗ್ರಾಮದ ಕೆಂಗೇರಿಯಲ್ಲಿದೆ. ಈ ಕ್ಷೇತ್ರವು ಶ್ರೀ ಚಿದಂಬರೇಶ್ವರರ ಮೂಲ ಸ್ಥಾನವಾಗಿದೆ. ಶ್ರೀ ಚಿದಂಬರರ ಜೀವನ ಚರಿತ್ರೆ ಮತ್ತು ಪವಾಡಗಳನ್ನು ಸಾರುವ ಭಿತ್ತಿ ಚಿತ್ರಗಳನ್ನು ಮಠದ ಅಂಗಳದಲ್ಲಿ ನೋಡಬಹುದು. ಶ್ರೀಮಠದಲ್ಲಿ ಭಕ್ತರಿಗಾಗಿ ಪ್ರತಿನಿತ್ಯ ಅನ್ನದಾಸೋಹ ವ್ಯವಸ್ಥೆ ಇರುತ್ತದೆ.
ಶ್ರೀ ಶಿವಚಿದಂಬರೇಶ್ವರ ಮಠವು ಅಷ್ಟಮಠಾಧೀಶರನ್ನು ಕಂಡಿದ್ದು ಪ್ರಸ್ತುತ ಶ್ರೀ ಬ್ರಹ್ಮಶ್ರೀ ದಿವಾಕರ ದೀಕ್ಷಿತ್ ಶಂಕರ್ ದೀಕ್ಷಿತ್ ಇನಾಮ್ದಾರ್ ರವರು ಪೀಠಾಧಿಪತಿಗಳಾಗಿ ಭಕ್ತರ ಸೇವೆಯಲ್ಲಿ ನಿರತರಾಗಿದ್ದಾರೆ. तत्र को मोहः कशोगायेकत्वमानुपश्यातः सपर्यागाच्छुक्रमाकायमुव्रणमस्नाविरग्गा शुद्धमपापविद्धम् कविर्मानीषे परिभोः स्वायम्भूर्या आथा तच्छतोऽर्थान्यादधाच्छाश्वती तत्त्वं वो ओषन्नपावृणसत्यधर्माय दृष्टये ओषन्नेकर्षेयमसूर्यप्राजापत्यव्यूहरश्मीं समूहते जोयस्मर कृतज्ञस्मारक्रतोस्मर कृतज्ञस्मर अन्धं तमः प्रवेशं तिजेदं भूतिमुपासते ततो भूया इवते तमूयभुसम्भूत्याज्ञारताः इति यशुश्रुमधीराणाय्येनस्तद्वे च चक्षुरे ते पश्यामि योऽसा वसौ पुरुषः सोऽहमस्मि वायुरनीलममृतमथेदं भस्मां तज्ञाशरीरम्. ಆತ್ಮೀಯ ವೀಕ್ಷಕರೇ, ಇವತ್ತು ಬೆಳಗಾವಿ ಜಿಲ್ಲೆ ಸೌದತ್ತಿ ತಾಲೂಕಿನಲ್ಲಿ ಮುರುಗೋಡು ಒಂದು ಊರಿದೆ. ಆ ಊರಿನಲ್ಲಿ ಒಂದು ಸಣ್ಣ ಏರಿಯಾ ಕೆಂಗೇರಿ ಅಂಥೇಳಿ, ಅಲ್ಲಿ ಚಿದಂಬರೇಶ್ವರ ಸ್ವಾಮಿಗಳ ಒಂದು ಮಠ ಅಂತಲೂ ಕರಿಬೋದು, ಆಶ್ರಮ ಅಂತನಾದರೂ ಕರಿಬೋದು. ಈ ಒಂದು ಮಠದಲ್ಲಿ ಭಾಳ ವಿಶೇಷವಾಗಿ ಶಿವನ ಸಂಪ್ರದಾಯ ಶೈವ ವೈಷ್ಣವ ಪದ್ಧತಿಯಲ್ಲೂ ಕೂಡ ಇಲ್ಲಿ ಆರಾಧನೆಗಳು ನಡೀತಾ ಇದೆ. ಈ ಒಂದು ಮಠದಲ್ಲಿ ಭಾಳ ವಿಶೇಷತೆ ಏನಂತಂದರೆ ಸರ್ವಧರ್ಮದವರು ಎಲ್ಲ ಜನಾಂಗದವರು ಕೂಡ ಈ ಮಠದ ಭಕ್ತರಾಗಿದ್ದಾರೆ. ಮೂಲತಃ ಚಿದಂಬರೇಶ್ವರರು ಮಹಾವಿಷ್ಣುವಿನ ಅಲ್ಲದೇ ಬ್ರಹ್ಮನ ಶಕ್ತಿನೂ ಅಲ್ಲದೇ ಲಯಕಾರಕನಾದ ಶಿವನ ಪ್ರತಿರೂಪ ಅಂಥೇಳಿ ಸಮಸ್ತ ಕರ್ನಾಟಕದ ಎಲ್ಲ ಭಕ್ತರು ಇವರನ್ನು ಆರಾಧನೆ ಮಾಡ್ತಾರೆ, ಶಿವಸ್ವರೂಪಿ ಅಂತೇಳಿ. ಅಂಥ ಮಠದಲ್ಲಿ ಪರಂಪರಾಗತವಾಗಿ ಬಂದಂಥ ಗುರು ಸಾನ್ನಿಧ್ಯದಲ್ಲಿ ಇವತ್ತು 8ನೇ ಪೀಠಾಧಿಪತಿಗಳಾದಂಥ ಶ್ರೀ ಪರಮಪೂಜ್ಯ ದಿವಾಕರ್ ದೀಕ್ಷಿತ್ ಇನಾಮ್ದಾರ್ ಅವರು ನಮ್ಮೊಂದಿಗಿದ್ದಾರೆ. ಅವರು ಈ ಮಠದ 8ನೆಯ ಪೀಠಾಧಿಪತಿಗಳು. ಚಿಕ್ಕ ವಯಸ್ಸಿನಲ್ಲೇ ಅವರು ಈ ಮಠಕ್ಕೆ ಪೀಠಾಧಿಪತಿಗಳಾಗಿ ಬಹಳ ಜವಾಬ್ದಾರಿಯುತವಾದಂಥ ಕಷ್ಟಕರವಾದಂಥ ಒಂದು ಜವಾಬ್ದಾರಿಯನ್ನು ಹೊತ್ಕೊಂಡು ಇವತ್ತು ಸಮಾಜದ ಉದ್ಧಾರಕ್ಕಾಗಿ ಏಳಿಗೆಗಾಗಿ ಈ ಸಣ್ಣ ವಯಸ್ಸಿನಲ್ಲಿ ಅವರು ಶ್ರಮಿಸ್ತಿದ್ದಾರೆ. ಇದೊಂದು ದೊಡ್ಡ ವಿಶೇಷತೆ. ಇಂಥ ಪರಮಪೂಜ್ಯರನ್ನು ಈ ಒಂದು ಧರ್ಮದರ್ಶನ ಕಾರ್ಯಕ್ರಮಕ್ಕೆ ಕರ್ನಾಟಕದ ಸಮಸ್ತ ಎಲ್ಲ ವೀಕ್ಷಕ ಬಾಂಧವರ ಪರವಾಗಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಗುರುಗಳೇ ನಮಸ್ಕಾರ, ತಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ಇವತ್ತಿನ ಈ ಒಂದು ಧರ್ಮದರ್ಶನ ಕಾರ್ಯಕ್ರಮದಲ್ಲಿ ನಾವು ಶ್ರೀಮಠದ ಬಗ್ಗೆ ಕೆಲವು ಸಾಕಷ್ಟು ಮಾಹಿತಿಗಳನ್ನು ನಿಮ್ಮಿಂದ ನಮ್ಮ ವೀಕ್ಷಕರ ಬಾಂಧವರಿಗೆ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ. ಪ್ರಪ್ರಥಮವಾಗಿ ಈ ಚಿದಂಬರೇಶ್ವರ ಮಠ ಪ್ರಾರಂಭ ಆಗಿದ್ದು ಯಾವಾಗ, ಈ ಕ್ಷೇತ್ರದ ಹಿನ್ನೆಲೆ, ಇತಿಹಾಸ ಮತ್ತು ಪೌರಾಣಿಕ ವಿಷಯತೆಗಳೇನಾದಿದ್ದರೆ ತಾವು ದಯವಿಟ್ಟು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ತಮ್ಮ ಮುಖೇನ. ಜಟಾಧರಂ ಪಾರ್ವತಿ ವಾಮಭಾಗಂ ಸದಾಶಿವಂ ವೃದ್ಧಮನಂತರೂಪಂ ಚಿದಂಬರೇಶಂ ವಿದ್ಭಾವಯಾಮಿ. ಈ ಒಂದು ಶ್ಲೋಕದ ಮುಖಾಂತರ ಈ ಒಂದು ಸಾನ್ನಿಧ್ಯ ಅಧಿದೇವತೆಯಾಗಿರುವಂತಹ ಚಿದಂಬರ ಮಹಾಸ್ವಾಮಿಗಳ ಚರಣಕಮಲಗಳಲ್ಲಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ
ಧರ್ಮದರ್ಶನ ಕಾರ್ಯಕ್ರಮವನ್ನು ವೀಕ್ಷಿಸುವಂತಹ ಎಲ್ಲ ಜನತೆಗೂ ಹಾಗೂ ಚಿದಂಬರ ಮಹಾಸ್ವಾಮಿಗಳ ಸದ್ಭಕ್ತರಿಗೂ ಚಿದಂಬರ ಮಹಾಸ್ವಾಮಿಗಳ ಸ್ಮರಣಪೂರ್ಣಂಥ ಆಶೀರ್ವಾದಗಳು. ಚಿದಂಬರ ಮಹಾಸ್ವಾಮಿಗಳ ಅವತಾರವು ಅತಿ ವೈಶಿಷ್ಟ್ಯಪೂರ್ಣವಾಗಿದೆ ಮತ್ತು ಇತಿಹಾಸವುಳ್ಳದ್ದಾಗಿದೆ. ಹೇಗೆ ಅಂತ ಕೇಳಿದರೆ, ದ್ವಾಪರ ಯುಗದಲ್ಲಿ ವಸುದೇವ ದೇವಕಿಯಾಗಿದ್ದಂತಹ ಆ ಕೃಷ್ಣ ಭಗವಂತನ ತಂದೆ ತಾಯಿಯವರು ಈ ಒಂದು ಕಲಿಯುಗದಲ್ಲಿ ಸರಸ್ವತಿ, ಮಾರ್ತಾಂಡ ದೀಕ್ಷಿತರು ಹಾಗೂ ಲಕ್ಷ್ಮೀಮಾತೆಯಾಗಿ ಜನ್ಮ ಆಗ್ತದೆ. ಯಾಕೆ ಅಂತ ಕೇಳಿದರೆ, ದ್ವಾಪರ ಯುಗದಲ್ಲಿ ವಸುದೇವ ದೇವಕಿಯರು ಕಾರಾಗೃಹದಲ್ಲಿದ್ದಾಗ ಆ ಭಗವಂತನಾದಂತಹ ಕೃಷ್ಣ ಪರಮಾತ್ಮನ ಒಂದು ಲಾಲನೆ ಪಾಲನೆ ಮಾಡಲಿಕ್ಕಾಗಿದ್ದಿಲ್ಲ. ಅದರ ಸಲುವಾಗಿ ಆ ಕೃಷ್ಣ ಭಗವಂತನೇ ಹೇಳಿರುವ ಹಾಗೆ, ಪುನಃ ನಾನು ಕಲಿಯುಗದಲ್ಲಿ ಚಿದಂಬರ ಎಂಬ ನಾಮದಿಂದ ಅವತಾರ ಮಾಡ್ತೇನೆ, ಆವಾಗ ನೀವಿಬ್ಬರೂ ಕೂಡ ಆ ನನ್ನ ತಂದೆ ತಾಯಿಯರಾಗಿ, ಅಂದರೆ ಮಾರ್ತಾಂಡ ದೀಕ್ಷಿತರು ಹಾಗೂ ಲಕ್ಷ್ಮೀಮಾತೆಯಾಗಿ ಜನಿಸ್ತೀರಿ, ಆ ನಿಮ್ಮ ಉದರದಲ್ಲಿ ನಾನು ಜನಿಸ್ತೇನೆ ಎಂಬುದಾಗಿ ಹೇಳಿ ಆ ಅಭಯ ವಚನದಂತೆ ಚಿದಂಬರ ಮಹಾಸ್ವಾಮಿಗಳು ಶಕೆ 1680 ಬೌಧಾನ್ಯನಾಮ ಸಂವತ್ಸರ ಕಾರ್ತೀಕ ವದ್ಯ ಷಷ್ಠಿಯಂದು ಈ ಭೂಲೋಕದಲ್ಲಿ ಅವತಾರ ಮಾಡಿದರು. ಅವತಾರ ವೈಶಿಷ್ಟ್ಯ ಏನಪ್ಪ ಅಂತ ಕೇಳಿದರೆ, ಸಾಕ್ಷಾತ್ ಭಗವಂತನೇ ಜನ್ಮ ಆಗಬೇಕಾದ್ರೆ 8 ವರ್ಷದ ಬಾಲಕನಾಗಿ ಜನ್ಮ ಆಗಿರುವಂಥದ್ದು ಅವತಾರ ವೈಶಿಷ್ಟ್ಯ. ಈ ಅವತಾರದ ಹಿನ್ನೆಲೆ ಏನಪ್ಪ ಅಂತ ಕೇಳಿದರೆ, ಮಾರ್ತಾಂಡ ದೀಕ್ಷಿತರು ಮತ್ತು ಲಕ್ಷ್ಮೀಮಾತೆಯವರಿಗೆ ಎಷ್ಟೋ ವರ್ಷ ಕಳೆದರೂ ಕೂಡ ಮಕ್ಕಳು ಆಗಿರುವುದಿಲ್ಲ. ಆ ಪ್ರಕಾರವಾಗಿ ಆ ಮಾರ್ತಾಂಡ ಭೈರವ ಗುರುದೇವನ ಆರಾಧನೆ ಮುಖಾಂತರವಾಗಿ ಅನುಷ್ಠಾನ ಮಾಡ್ತಾರೆ. ಆ ಗುರುದೇವತೆ ಪ್ರಸನ್ನನಾಗಿ, ನೀವು ತಮಿಳುನಾಡಲ್ಲಿರುವಂತಹ ಚಿದಂಬರಂ ಕ್ಷೇತ್ರಕ್ಕೆ ಹೋಗಿ ಅನುಷ್ಠಾನ ಮಾಡಿದರೆ ನಿಮಗೆ ಪುತ್ರ ಸಂತಾನ ಪ್ರಾಪ್ತಿ ಆಗ್ತದೆ ಅಂತ ಹೇಳಿದಾಗ, ಆ ಮಾರ್ತಾಂಡ ದೀಕ್ಷಿತರು ಮತ್ತು ಲಕ್ಷ್ಮೀಮಾತೆಯರು ಇಬ್ಬರೂ ಕೂಡ ಆ ಗುರುದೇವನ ಆಜ್ಞೆಯನ್ನು ಅನುಸಾರ ಮಾಡಿ ತಮಿಳುನಾಡಲ್ಲಿರುವಂಥ ಚಿದಂಬರ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ 12 ವರ್ಷ ಕಾಲ ಕಠಿಣ ತಪಸ್ಸನ್ನು ಮಾಡ್ತಾರೆ. ಆ ತಪಸ್ಸು ಹೇಗಿತ್ತಪ್ಪ ಅಂತ ಕೇಳಿದರೆ, ಕೇವಲ ಅರ್ಧ ಸೇರಿನಷ್ಟು ಗರಿಕೆ ರಸವನ್ನು ಕುಡಿದು ಆ ದಂಪತಿಗಳು ಆ ಭಗವಂತನ ಆರಾಧನೆಯನ್ನು ಮಾಡ್ತಾರೆ. 12 ವರ್ಷದ ಕೊನೆಗೆ ಆ ಇನ್ನೇನು ತಪಸ್ಸು ಸಮಾಪ್ತಿಯಾಗುವ ಸಂದರ್ಭದಲ್ಲಿ ಆ ನಟರಾಜನು ಸ್ವಯಂ ಪ್ರತ್ಯಕ್ಷನಾಗಿ ಅವರಿಗೆ ವರವನ್ನು ಕೊಡ್ತಾನೆ. ಪ್ರತ್ಯಕ್ಷನಾಗಿ ಹೇಳ್ತಾನೆ ಮಾರ್ತಾಂಡ ದೀಕ್ಷಿತರಿಗೆ, ನಿಮಗೇನು ಬೇಕು ಅಂತ ಕೇಳಿದಾಗ ಆ ಮಾರ್ತಾಂಡ ದೀಕ್ಷಿತರಿಗೆ ಬಹಳ ಸಂತೋಷ ಆಗ್ತದೆ. ಆ ಸಾಕ್ಷಾತ್ ಭಗವಂತನೇ ನಮಗೆ ದರ್ಶನ ಕೊಟ್ಟಿದ್ದಾನೆ ಅಂದಮೇಲೆ ನಮಗೆ ಯಾವ ವರವೂ ಬೇಡ ಎಂಬುದಾಗಿ ಸುಮ್ಮನೆ ಇದ್ದಾಗ ಆ ಭಗವಂತ ಅವರಿಗೆ ಎಚ್ಚರ ಮಾಡ್ತಾನೆ. ನೀವು ಪುತ್ರ ಪ್ರಾಪ್ತಿಗೋಸ್ಕರವಾಗಿ ಇಲ್ಲಿ ಅನುಷ್ಠಾನವನ್ನು ಮಾಡಿದ್ದೀರಿ, ಅದಕ್ಕೆ ನಿಮಗೆ ಪುತ್ರ ಸಂತಾನವನ್ನು ಕೊಡ್ತೇನೆ ಅಂತ ಕೇಳಿದಾಗ ಆ ಮಾರ್ತಾಂಡ ದೀಕ್ಷಿತರು ಹೇಳ್ತಾರೆ, ನನಗೆ ಅಲೌಕಿಕವಾದಂತಹ ಪುತ್ರ ಬೇಡ, ನಿನ್ನಂತೆ ಇರುವಂತಹ ಮಗನನ್ನು ಕರುಣಿಸು ಎಂಬುದಾಗಿ ಕೇಳಿದಾಗ ಆ ನಟರಾಜ ಭಗವಂತ ಹೇಳ್ತಾನೆ, ನನ್ನಂಥ ಮಗ ಇರಲಿಕ್ಕೆ ಸಾಧ್ಯ ಇಲ್ಲ, ನಾನೇ ನಿಮ್ಮ ಮಗನಾಗಿ ಜನ್ಮ ತಾಳ್ತೀನಿ ಅಂತ ಹೇಳಿದಾಗ ಆ ನಟರಾಜ ಪ್ರತ್ಯಕ್ಷ ಅವರಿಗೆ ವರ ಕೊಡ್ತಾನೆ. ಆದರೆ ಆ ನಟರಾಜ ಮಾರ್ತಾಂಡ ದೀಕ್ಷಿತರಿಗೆ ಹೇಳ್ತಾರೆ, ನೀನೇ ಜನ್ಮ ಹೇಗೆ ಆಗ್ತೇನೆ ನಮ್ಗೆ ಹೇಗೆ ಗೊತ್ತಾಗಬೇಕು, ಒಂದು ಕುರುಹು ಬೇಕಲ್ಲ, ಭಗವಂತ ಅವತಾರ ನಾನು ಆಗ್ತೀನಿ ಅಂತ ಹೇಳಿದಾಗ ಒಂದು ಕುರುಹು ಬೇಕಾಗ್ತದೆ. ಅದಕ್ಕೆ ಆ ನಟರಾಜ ಹೇಳ್ತಾನೆ, ನಾನು ಹುಟ್ಟಬೇಕಾದ್ರೆ 8 ವರ್ಷ ಬಾಲಕನಾಗಿ ಜನ್ಮ ತಾಳ್ತೇನೆ, ಹುಟ್ಟಬೇಕಾದ್ರೇ ಬಲಗಿವಿಯಲ್ಲಿ ಬಿಲ್ವ ಮಂತ್ರಾಕ್ಷತೆ ಮತ್ತು ಕರ್ಣಕುಂಡಲ ಇರ್ತದೆ ಅಂತ ಹೇಳಿದಾಗ ಅದೇ ಪ್ರಕಾರವಾಗಿ ಆ ಭಗವಂತನ ಅಜ್ಞಾನುಸಾರವಾಗಿ ಆ ಮಾರ್ತಾಂಡ ದೀಕ್ಷಿತ ದಂಪತಿಗಳು ತಮ್ಮ ಊರಿಗೆ ಬಂದು ಸಂಸಾರವನ್ನು ನಡೆಸ್ತಿರ್ಬೇಕಾದ್ರೆ ಆ ಲಕ್ಷ್ಮೀಮಾತೆ ಗರ್ಭವತಿ ಆಗ್ತಾರೆ. ನೀನು ನವಮಾಸ ತುಂಬುತ್ತದೆ, 9 ತಿಂಗಳು ತುಂಬಿದ ತಕ್ಷಣ ನೀನು ಮಗು ಜನನ ಆಗಬೇಕು ಅಂತ ಕೇಳಿದಾಗ ಎಲ್ಲ ಕಡೆ ಕೂಡ ದೇವದಂದು ಬೇಗ ಮೊಳಗ್ತದೆ, ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡ್ತಾರೆ. ಹಾಗೆ ಈ ಚಿದಂಬರ ಅವತಾರ ಎಷ್ಟು ವೈಶಿಷ್ಟ್ಯಪ ಅಂತ ಕೇಳಿದರೆ, ಹುಟ್ಟಬೇಕಾದ್ರೆ 8 ವರ್ಷದ ಬಾಲಕನಾಗಿ ಜನ್ಮ ಅವತಾರ ಆಗಿದೆ. ಯಾಕಂದರೆ ಮಹಾಸ್ವಾಮಿ ಅವತಾರ ವೈಶಿಷ್ಟ್ಯ 2 ಇದೆ. ಒಂದು ಮಂಗಳವಾರ 8 ವರ್ಷದ ಬಾಲಕರಾಗಿ ಜನ್ಮ ಆದರೆ ಸೋಮವಾರ ಕೂಸಾಗಿ ಮಾರ್ಪಾಡಾಗ್ತಾರೆ. ಅನೇಕ ಭಕ್ತರಿಗೇನಾಗ್ತದೆ, ಮಹಾಸ್ವಾಮಿ ಕೂಸಾಗಿರುವಂಥದ್ದು ಪ್ರಕಟ ಆಗ್ತದೆ, ಆದರೆ 8 ವರ್ಷ ಬಾಲಕರಾಗಿದ್ದು ಪ್ರಕಟ ಆಗೋದಿಲ್ಲ. ಅದಕ್ಕೆ ಮಹಾಸ್ವಾಮಿ ಅವತಾರ ಇಷ್ಟು ವೈಶಿಷ್ಟ್ಯದ ಆ ಪ್ರಕಾರವಾಗಿ ಈ ಲೋಕ ಕಲ್ಯಾಣಕ್ಕಾಗಿ ಧರ್ಮ ಸಂಸ್ಥಾಪನೆಗೋಸ್ಕರವಾಗಿ ಆ ಭಗವಂತ ಹೇಳಿದಂತೆ ಆ ಚಿದಂಬರ ಮಹಾಸ್ವಾಮಿಗಳ ಅವತಾರ ಆಗಿದೆ ಎಂಬುದಾಗಿ ಹೇಳ್ತೇನೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಸ್ಥಳದ ಇತಿಹಾಸ ಅಥವಾ ಈ ಮೂಲ ಪೌರಾಣಿಕ ಹಿನ್ನೆಲೆಯನ್ನು ಭಾಳ ಚೊಕ್ಕಟವಾಗಿ ಸರಳವಾಗಿ ತಿಳಿಸ್ಕೊಟ್ಟಿದ್ದಾರೆ ಗುರುಗಳೇ. ಮತ್ತೊಂದು ಪ್ರಶ್ನೆ,
ಇದು ಮಠವಾಗಿ ಪರಿವರ್ತನೆ ಆಗಿದ್ದ ಹೇಗೆ? ಇಲ್ಲಿ ಎಷ್ಟು ಮಠಾಧಿಪತಿಗಳು ಬಂದು ಹೋಗಿದ್ದಾರೆ? ಆ ಮಹಾಸ್ವಾಮಿ ಚಿದಂಬರ ಮಹಾಸ್ವಾಮಿಗಳೇನಿದ್ದಾರೆ ಅವರು ಮೂಲ ಪುರುಷರು. ಅವರ ಹಿಂದೆ ಮಾರ್ಥಾಣ ದೀಕ್ಷಿತರು. ಆದರೆ ಆ ಮಹಾಸ್ವಾಮಿ ಅವತಾರ ಪುರುಷರಾಗಿದ್ದರಿಂದ ಅವರಿಂದ ಮುಂದೆ ಪೀಠ ಪರಂಪರೆ ಮುಂದೆ ಬೆಳ್ಕೊಂಡು ಬಂದಿದೆ. ಅವರ ತರುವಾಯ ಅವರಿಗೆ ಚಿದಂಬರ ಮಹಾಸ್ವಾಮಿಗಳಿಗೆ ಇಬ್ಬರು ಪತ್ನಿಯರು. ಸರಸ್ವತಿ ಮಾತೆಯ ಉದರದಲ್ಲಿ ಜ್ಯೇಷ್ಠಪುತ್ರ ದಿವಾಕರ ದೀಕ್ಷಿತರ ಜನ್ಮ ಆಗ್ತದೆ. ಆ ಮಹಾಸ್ವಾಮಿಯ ಮಕ್ಕಳ ಅವತಾರ ವೈಶಿಷ್ಟ್ಯ ಹೇಗೆ ಅಂತ ಕೇಳಿದರೆ, ಅವರು ಸ್ವತಃ ಮಹಾಸ್ವಾಮಿಯ ದಿವ್ಯ ತೇಜಸ್ಸಿನಿಂದ ಜನ್ಮ ಆಗಿರುವಂಥ ಒಂದು ಘಟನೆ. ಲೌಕಿಕವಾಗಿ ಹೇಗೆ ನಾವು ಸ್ತ್ರೀ ಪುರುಷರಿಂದ ಸಂಯೋಗ ಪುತ್ರ ಪ್ರಾಪ್ತಿ ಆಗ್ತದೆ, ಆ ರೀತಿ ಆಗಿಲ್ಲ. ಸಾಕ್ಷಾತ್ ಭಗವಂತ ಆಗಿದ್ದರಿಂದ ದಿವ್ಯ ಅವರ ತೇಜಸ್ಸಿನಿಂದ ಅವರಿಗೆ ಪುತ್ರ ಪ್ರಾಪ್ತಿಯಾಗಿರುವಂಥದ್ದು. ಅದರಲ್ಲಿ ಮೊದಲನೇ ಜ್ಯೇಷ್ಠಪುತ್ರ ದಿವಾಕರ ದೀಕ್ಷಿತರು ಇಂದ್ರನ ಅವತಾರ ಅಂತ ಹೇಳ್ತಾರೆ. ಜ್ಯೇಷ್ಠಪುತ್ರ ದಿವಾಕರ ತೋಹಿ ಇಂದ್ರ ಚ ಅವತಾರ. ಸಂತಶ್ರೇಷ್ಠ ಆಗಿರುವಂಥ ದಾಸ ರಾಜಾರಾಮರು ಹೇಳುವಂಥ ಅಭಂಗವಾಣಿ ಇದು. ಅದಕ್ಕೆ ಜ್ಯೇಷ್ಠಪುತ್ರ ಆಗಿರುವಂಥ ದಿವಾಕರ ದೀಕ್ಷಿತರು ಆ ಮಹಾಸ್ವಾಮಿಯ ನಂತರ ಈ ಗುರುಪೀಠ ಪರಂಪರೆಯನ್ನು ಎರಡನೇ ಪೀಠಾಧಿಪತಿಗಳಾಗಿ ಈ ಗುರುಪೀಠ ಪರಂಪರೆಯನ್ನು ಮುಂದುವರಿಸ್ಕೊಂಡು ಬಂದು ಈ ನಿತ್ಯ ಕ್ಷೇತ್ರದಲ್ಲಿರುವಂತಹ ಧಾರ್ಮಿಕ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ಯಥಾಶಕ್ತಿ ನಡೆಸ್ಕೊಂಡು ಬಂದಿದ್ದಾರೆ. ಇಲ್ಲಿಯವರೆಗೆ ನಮ್ಮ ಈ ಪೀಠ ಪರಂಪರೆ 8ನೇ ಪೀಠಾಧಿಪತಿಗಳಾಗಿ ಈ ಕ್ಷೇತ್ರದಲ್ಲಿ ಇದ್ದೇವೆ. ಇಲ್ಲಿ ಬಂದಂಥ ಸದ್ಭಕ್ತರಿಗೆ ಧರ್ಮದಲ್ಲಿ ಮಾರ್ಗದರ್ಶನ ಮಾಡ್ತಾ ಈ ಒಂದು ಪೀಠ ಪರಂಪರೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ನೋಡೋದಲ್ಲ ವೀಕ್ಷಕರೇ, ಈ ಪೀಠಕ್ಕೆ ಇವರು 8ನೇ ಪೀಠಾಧಿಪತಿಗಳಾಗಿ ಬಂದಿದ್ದಾರೆ. ಈ ಚಿದಂಬರೇಶ್ವರ ನಂತರ ದಿವಾಕರ ದೀಕ್ಷಿತ್ ಅವರ ಬಹುಶಃ ಅವರ ಹೆಸರನ್ನು ಇವರಿಗೆ ನಾಮಕರಣ ಮಾಡಲಾಗಿದೆ ಅಂತ ಅಂದ್ಕೊಂಡಿದ್ದೀವಿ. ಈ 8ನೇ ಪೀಠಾಧಿಪತಿಗಳಾದ ದಿವಾಕರ್ ದೀಕ್ಷಿತ್ ಅವರು ಈಗ ಹಾಲಿ ಈ ಮಠಕ್ಕೆ ಪೀಠಾಧ್ಯಕ್ಷರು. ಗುರುಗಳೇ, ಈಗ ನಮ್ಮ ಒಂದು ಹಿಂದೂ ಸನಾತನ ಧರ್ಮದ ಪ್ರಕಾರ ಗುರು ಪರಂಪರೆ ಬಹಳ ಶಾಸ್ತ್ರಬದ್ಧವಾಗಿ ಕ್ರಮಬದ್ಧವಾಗಿ ನಡ್ಕೊಂಡು ಬಂದಿದೆ. ಇಲ್ಲಿ ತಾವು ಈಗ 8ನೇ ಪೀಠಾಧಿಪತಿಗಳಾಗಿ ಈ ಸಂಸ್ಥಾನವನ್ನು ನಡೆಸ್ತಾ ಇದ್ದೀರಿ. ಈ ಸಂಸ್ಥೆಯಲ್ಲಿ ತಾವು ಪೀಠಾಧ್ಯಕ್ಷರಾದ ನಂತರ ಸಮಾಜಕ್ಕೆ ಯಾವ ರೀತಿಯ ಸೇವೆಗಳನ್ನು ನೀವು ಮಾಡ್ತಾ ಇದ್ದೀರಾ? ಈ ನಮ್ಮ ಒಂದು ಕ್ಷೇತ್ರದಲ್ಲಿ ಸಾಮಾಜಿಕವಾಗಿ ನಿತ್ಯ ಅನ್ನದಾನ ಕಾರ್ಯಕ್ರಮ ಇರ್ತದೆ. ಅದೇ ಪ್ರಕಾರವಾಗಿ ಶಿಕ್ಷಣ ಸಂಸ್ಥೆಯನ್ನು ಕೂಡ ನಮ್ಮ ಸಂಸ್ಥೆಯಿಂದ ನಮ್ಮ ಸಂಸ್ಥಾನದಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅನೇಕರು ಈ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾವಂತರಾಗಿ ಹೆಸರುಗಳನ್ನು ಗಳಿಸಿದ್ದಾರೆ. ಅಲ್ಲದೆ ನಮ್ಮ ಸನಾತನ ಧರ್ಮ ಪರಂಪರೆಗೆ ಸೇರಿರುವಂತಹ ವೈದಿಕ ಶಿಕ್ಷಣ ಅತ್ಯಂತ ಮಹತ್ವವಾದದ್ದು. ಯಾಕಂದರೆ ಆ ವೇದದಲ್ಲಿ ಸಾಕ್ಷಾತ್ ಭಗವಂತನ ಗುಣಗಾನ ಇದೆ. ಆ ಒಂದು ವೇದ ಪರಂಪರೆ ಈ ನಮ್ಮ ಕ್ಷೇತ್ರ ವತಿಯಿಂದ ನಡೆಯಬೇಕು ಎಂಬುದಾಗಿ ನಮ್ಮ ಕ್ಷೇತ್ರದಲ್ಲಿ ವೈದಿಕ ಸಂಸ್ಕೃತ ಪಾಠಶಾಲೆಯನ್ನು ಕೂಡ ನಡೆಸ್ತಾ ಇದ್ದೇವೆ. ಈ ಮಠದಲ್ಲಿ ಶ್ರೀಗಳು ಒಂದು ಶಾಲೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಮಠದಲ್ಲೇ ಸಂಸ್ಕೃತ ವೇದಗಳ ಅಧ್ಯಯನ ನಡೆಸುವಂಥ ಒಂದು ಗುರುಕುಲ ಸಿಸ್ಟಮ್ ಕೂಡ ಮಠದಲ್ಲಿ ನಡೀತಾ ಇದೆ. ನಿತ್ಯ ಸಾವಿರಾರು ಜನಕ್ಕೆ ದಾಸೋಹ ಕೂಡ ಅನ್ನದಾನವೂ ಕೂಡ ನಡೀತಾ ಇದೆ. ಇದು ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ಸಮಾಜ ಸೇವೆಯಲ್ಲಿ ಈ ಮಠ ತಮ್ಮನ್ನು ತಾವೇ ಸೇವೆಗೆ ಮುಡುಪಾಗಿಟ್ಕೊಂಡಿದೆ. ಗುರುಗಳ ಇನ್ನೊಂದು ವಿಷಯ ನಾನು ನಿಮ್ಮಲ್ಲಿ ಕೇಳಬೇಕು ಅಂತ ಇದ್ದೀವಿ. ಇಲ್ಲಿ ಚಿದಂಬರೇಶ್ವರು ಶಿವನ ಅವತಾರ ಮತ್ತು ಅವರು ಚಿದಂಬರಂನಲ್ಲಿ ಹುಟ್ಟಿ ಇಲ್ಲಿ ಕರ್ನಾಟಕಕ್ಕೆ ಬಂದು ಹಲವಾರು ಶಿಷ್ಯರನ್ನು ತಯಾರು ಮಾಡಿ ಈ ಮಠವನ್ನು ಬೆಳೆಸಿ ಈ ಕರ್ನಾಟಕದಲ್ಲಿ ಒಂದು ಶಿವನ ಕ್ಷೇತ್ರ ಅಂತ ಅನ್ನಿಸ್ಕೊಂಡು ಇದು 2ನೇ ಚಿದಂಬರ ಅಂತ ನಾವು ಕರಿಬೋದು. ಹೌದು. ಆದ್ದರಿಂದ ಈ ಕ್ಷೇತ್ರದಲ್ಲಿ ತಮಗೆ ಗಮನಕ್ಕೆ ಬಂದಾಗೆ ಏನೆಲ್ಲ ವೈಶಿಷ್ಟ್ಯತೆ ಅಂತಂದರೆ ಅದು ವಿಶೇಷ ಲೀಲೆಗಳಿರ್ಬೋದು, ಪವಾಡಗಳಿರ್ಬೋದು, ಅದರದ್ದು ಕೆಲವು ತಮ್ಮ ಅನುಭವನ ಹಂಚ್ಕೊಳ್ಳಿಕ್ಕೆ ಆಗ್ಬೋದಾ ಅಂತ. ಚಿದಂಬರ ಮಹಾಸ್ವಾಮಿಗಳು ಅನೇಕ ವರ್ಷಗಳ ಕಾಲ ಅಲೌಕಿಕವಾದಂತಹ ಲೀಲೆಗಳನ್ನು ಮಾಡಿ ಅವತಾರ ಸಮಾಪ್ತಿ ಮಾಡ್ತಾರೆ. ಸಮಾಪ್ತಿ ಮಾಡುವಂತಹ ಸಂದರ್ಭ ಯುವನಾಮ ಸಂವತ್ಸರ ಪುಷ್ಯ ಶುದ್ಧ ಚತುರ್ಥಿ ದಿನದಂದು ಚಿದಂಬರ ಮಹಾಸ್ವಾಮಿಗಳು 1737 ಪುಷ್ಯ ಚತುರ್ಥಿಯಂದು ಅಥವಾ ಸಮಾಪ್ತಿ ಮಾಡಬೇಕಾದ್ರೆ ಅವಾಗೇನಾಗ್ತದೆ, ಅನೇಕ ಭಕ್ತ ಜನಸ್ತವವನ್ನು ಕರೆಸಿ ಎಲ್ಲರೂ ಕೂಡ ಧರ್ಮ ಬೋಧನೆಯನ್ನು ಮಾಡ್ತಾರೆ.
ಅಲೌಕಿಕವಾಗಿ ಶರೀರವನ್ನು ಬಿಟ್ಟರೂ ಕೂಡ ತಮ್ಮೆಲ್ಲರ ಕಷ್ಟ ಪರಿಹಾರವನ್ನು ಮಾಡ್ತಾ ಈ ಲಿಂಗ ರೂಪದಲ್ಲಿದ್ದು ನಿರಂತರವಾಗಿ ನಾನು ಅನುಗ್ರಹ ಮಾಡ್ತೀನಿ ಅಂತ ಹೇಳ್ತಾರೆ. ಆದರೆ ಆ ಮೂಲ ಲಿಂಗದ ಎಷ್ಟು ವೈಶಿಷ್ಟ್ಯ ಅಂತ ಕೇಳಿದರೆ ಅದು ಸ್ವಯಂಭೂಲಿಂಗ ಅದು. ಆ ಲಿಂಗದ ಮೇಲಿರುವಂತಹ ನರ್ಮದಾ ಬಾಣ ಅತ್ಯಂತ ವೈಶಿಷ್ಟ್ಯವಾಗಿದ್ದದ್ದು. ಮತ್ತು ಲಿಂಗ ವಿಶೇಷ ಇಲ್ಲಿ ನಮ್ಮ ಕ್ಷೇತ್ರ 4-5 ಕಿಲೋಮೀಟರ್ ಅಂತರದಲ್ಲಿ ಸುಬ್ಬಾಪುರ ಅಂತ ಒಂದು ಊರಿದೆ. ಆ ಸುಬ್ಬಾಪುರ ಕ್ಷೇತ್ರ ಮಹತ್ವ ಏನಪ್ಪ ಅಂತ ಕೇಳಿದರೆ, ಆ ಮಾರ್ಥಾಂಡ ದೀಕ್ಷಿತರು ಇಲ್ಲಿ ಬಂದು ಕೆಲವು ವರ್ಷಗಳ ನಂತರ ಗುರುಗಳ ದರ್ಶನ ಮಾಡಬೇಕು ಅಂತ ಮನಸ್ಸಾಗ್ತದೆ ಅವರಿಗೆ. ಸ್ವಯಂ ಪ್ರಕಾಶ ಗುರುಗಳ ದರ್ಶನ ಮಾಡಬೇಕು ಎಂಬುದಾಗಿ ಈ ಮುರುಗೋಡಿಂದ ಹೊರಟಾಗ ಅವರೇನೋ ಒಂದು ಕ್ಷೇತ್ರದಲ್ಲಿ ವಿಶ್ರಾಂತಿಯನ್ನು ಮಾಡ್ತಾ ಇರ್ತಾರೆ. ಆವಾಗ ದೃಷ್ಟಾಂತ ಆಗ್ತದೆ ಅವರಿಗೆ. ಏನಾಗ್ತದೆ, ಸ್ವಯಂ ಪ್ರಕಾಶ ಗುರುಗಳ ದೃಷ್ಟಾಂತ ಆಗ್ತದೆ. ನಾನು ಅವತಾರ ಸಮಾಪ್ತಿ ಮಾಡಿದ್ದೇನೆ, ನೀ ಎಲ್ಲಿ ಇದ್ದೀಯೋ ಅಲ್ಲಿ ಒಂದು ಲಿಂಗವನ್ನು ಸ್ಥಾಪಿಸು ಎಂಬುದಾಗಿ ದೃಷ್ಟಾಂತ ಆಗ್ತದೆ. ಆ ಜಾಗದಲ್ಲಿ ಆ ಸ್ವಯಂಭೂಲಿಂಗ ಅವರಿಗೆ ಸಿಕ್ಕಿದ್ದು. ಅಲ್ಲಿ ಸಾಕ್ಷಾತ್ ಅಲ್ಲೇ ಇತ್ತದು. ಆ ಸ್ವಾಮಿ ಸಂಕಲ್ಪದಂತೆ, ಚಿದಂಬರ ಸಂಕಲ್ಪದಂತೆ ಅವರಿಗೆ ಆ ಲಿಂಗವನ್ನು ಬರುವ ಹಾಗೆ ಇಲ್ಲಿ ಬಂದು ಸ್ಥಾಪನೆ ಮಾಡಿದ್ದಾರೆ. ಈ ಒಂದು ಎಷ್ಟೋ ಅವತಾರ ವೈಶಿಷ್ಟ್ಯ ಅಂದರೆ, ಈ ಕ್ಷೇತ್ರಕ್ಕೆ ಅನೇಕ ರೀತಿಯ ಮನೋರಥಗಳನ್ನು ಇಟ್ಟಿರುವಂತಹ ಸದ್ಭಕ್ತರು ಬಂದಿರ್ತಾರೆ. ಅದರಲ್ಲಿ ಯಾರಿಗೆ ವಿವಾಹ ಆಗಿರೋದಿಲ್ಲ, ಯಾರಿಗೆ ಪುತ್ರ ಪ್ರಾಪ್ತಿ ಆಗಿರೋದಿಲ್ಲ, ಅಥವಾ ಯಾರಿಗೆ ಜ್ಞಾನ ಅಭಿವೃದ್ಧಿ ಆಗಿರೋದಿಲ್ಲ, ಅಂಥ ಅನೇಕ ರೀತಿಯ ಒಂದು ವಿಚಾರ ಇಟ್ಟುವಂತಹ ಸದ್ಭಕ್ತರು ಇಲ್ಲಿ ಬಂದು ತಮ್ಮ ಮನೋರಥಗಳನ್ನು ಪೂರ್ಣ ಮಾಡ್ಕೊಂಡು ಹೋಗಿದ್ದಾರೆ. ಮಕ್ಕಳದವ್ರಿಗೆ ಮಕ್ಕಳ ಪ್ರಾಪ್ತಿಯಾಗಿದೆ, ವಿವಾಹ ಇಲ್ಲದವರಿಗೆ ವಿವಾಹ ಪ್ರಾಪ್ತಿಯಾಗಿದೆ. ವಿಶೇಷ ಅಂದರೆ ಯಾರು ಪೀಠಕ್ಕೆ ಅಧಿಪತಿ ಆಗಿರ್ತಾರೆ ವಿಶೇಷ ವಾಕ್ಸಿದ್ಧಿ ಇರ್ತದೆ. ಆ ಭಗವಂತನ ಅನುಗ್ರಹದಿಂದ ಆ ಪೀಠಾಧಿಪತಿಗಳು ಯಾವ ರೀತಿಯಲ್ಲಿ ಸೇವೆಯನ್ನು ಮಾಡಬೇಕು ಅಂತ ಹೇಳಿರ್ತಾರೆ, ಆ ಸೇವೆಯನ್ನು ಮಾಡಿದರೆ ಖಂಡಿತ ಅವರಿಗೆ ಇಷ್ಟಾರ್ಥ ಪ್ರಾಪ್ತಿ ಆಗ್ತದ ಅಂತ ಹೇಳ್ತಾರೆ. ಗುರುಗಳೇ, ಈ ಕಲಿಯುಗದಲ್ಲಿ ಭಾಳಷ್ಟು ದೇವಾಲಯಗಳಿವೆ, ಮಠಗಳಿವೆ, ಆಶ್ರಮಗಳಿವೆ. ಹಲವಾರು ಜನ ಉಪನ್ಯಾಸಗಳನ್ನು ಕೊಡ್ತಾರೆ, ಸನಾತನ ಧರ್ಮದ ಬಗ್ಗೆ ಪ್ರವಚನಗಳೆಲ್ಲ ನಡೀತಾ ಇದೆ. ಆದರೂ ಕೂಡ ಇವತ್ತು ನಮ್ಮ ಸಮಾಜದಲ್ಲಿ ಆ ಧರ್ಮ ತುಂಬಿ ತುಳುಕ್ತಾ ಇದೆ. ತಂದೆನೇ ಮಕ್ಕಳು ಸಾಯಿಸ್ತಾನೆ, ತಾಯಿನೇ ಮಕ್ಕಳು ಸಾಯಿಸ್ತಿದ್ದಾಳೆ, ಅಣ್ಣ ತಂಗಿರು ಮದುವೆ ಆಗ್ತಿದ್ದಾರೆ. ಮದ್ಯಪಾನ, ಧೂಮಪಾನ, ಈ ಡ್ರಗ್ಸ್ ಅಂತೆ, ಸೆಕ್ಸ್ ಅಂತೆ, ಲಂಚ, ಮೋಸ, ವಂಚನೆ, ದರೋಡೆ ತುಂಬಿ ತುಳುಕ್ತಾ ಇದೆ. ಜಗತ್ತಿನಲ್ಲಿ ಬೇಕಾಸ್ ದೇವಾಲಯಗಳಿವೆ, ಮಠಗಳಿದೆ, ಆಶ್ರಮಗಳಿದೆ. ಎಲ್ಲವೂ ಕೂಡ ಯಜ್ಞ ಯಾಗಾದಿಗಳು ನಡೀತಿದ್ರೂ ಕೂಡ ಅಧರ್ಮ ಮಾತ್ರ ಇನ್ನೂ ಜಾಸ್ತಿನೇ ಆಗ್ತಿದೆ ವಿನಃ ಕಮ್ಮಿ ಆಗ್ತಿಲ್ಲ. ಸಂಸಾರ ಅಂದಾಗ ಗೃಹ ಕಲಹ, ಡೈವರ್ಸ್ ಆಗ್ತಿದೆ, ಭಾಳಷ್ಟು ಡೈವರ್ಸ್ ಆಗ್ತಿದೆ, ಅಂತರ್ಜಾತಿ ವಿವಾಹಗಳಾಗ್ತಿವೆ. ಇಷ್ಟೆಲ್ಲ ಆದರೂ ಕೂಡ ಮನುಷ್ಯನಿಗೆ ನೆಮ್ಮದಿ ಇಲ್ಲ, ತೃಪ್ತಿ ಇಲ್ಲ. ಕಾರಿದೆ, ಮನೆ ಇದೆ, ಬಂಗ್ಲೆ ಇದೆ, ಗಂಡ ಹೆಂಡತಿ ಮಕ್ಕಳು, ವಿದ್ಯೆ, ಸಂಬಳ, ಉದ್ಯೋಗ ಎಲ್ಲ ಇದ್ದು ಕೂಡ ಅವನು ದಿನನಿತ್ಯ ಹೋರಾಟ ಮಾಡ್ತಿದ್ದಾನೆ. ಯಾತಕ್ಕೆ ಹೋರಾಟ ಮಾಡ್ತಿದ್ದಾನೆ ಅಂದರೆ ಅವನಿಗೆ ಸುಖ ಇಲ್ಲ, ಶಾಂತಿ ಎಲ್ಲ ಇದ್ದು ಕೂಡ ಶಾಂತಿ ಇಲ್ಲ, ಸುಖ ಇಲ್ಲ. ಅಂದರೆ ಇದರ ಅರ್ಥ ಏನು? ಇದರಿಂದ ಏನು ಪ್ರಾಬ್ಲಮ್ ಇದೆ ಅನ್ನೋದು ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. ಅದಕ್ಕೆ ನಮ್ಮ ಇಂದಿನ ಜನಾಂಗ, ಯುವ ಪೀಳಿಗೆ, ಮುಂದಿನ ಪೀಳಿಗೆಯವರು, ಮುಂದಿನ ಜನ್ರೇಷನ್ ಅವರು ನಮ್ಮ ಸನಾತನ ಧರ್ಮವನ್ನು ಬೆಳೆಸಿ ಕಾಪಾಡಿಕೊಂಡು ಬರಬೇಕಂದ್ರೆ ತಾವು ನಮ್ಮ ಎಲ್ಲ ಕರ್ನಾಟಕದ ವೀಕ್ಷಕ ಬಾಂಧವರಿಗೆ ನಿಮ್ಮ ಧರ್ಮ ಸಂದೇಶ ಏನು ಹೇಳ್ತೀರಿ? ಈ ಒಂದು ಪ್ರಪಂಚದಲ್ಲಿ ಅನಾದಿ ಕಾಲದಿಂದಲೂ ಕೂಡ ನಡೆದುಕೊಂಡು ಬಂದಿರುವಂಥ ಒಂದು ಪರಂಪರೆ ಅಂದರೆ ಇದು ಸನಾತನ ಧರ್ಮ ಪರಂಪರೆ ಮಾತ್ರ. ಅನಾದಿ ಕಾಲದಿಂದ ನಡ್ಕೊಂಡು ಬಂದಿರುವಂಥ ಪರಂಪರೆ. ಆ ಹೆಸರೇ ಹೇಳಿರುವಂತೆ ಸನಾತನ. ಸನಾತನ ಅಂದರೆ ಅತ್ಯಂತ ಪ್ರಾಚೀನವಾಗಿರುವಂಥ ಒಂದು ಅರ್ಥ, ಅತ್ಯಂತ ಹಳೆಯದಾಗಿರುವಂಥದ್ದು ಅರ್ಥ. ಅದಕ್ಕೆ ನಮ್ಮ ಧರ್ಮಕ್ಕೆ ಸನಾತನ ಧರ್ಮ ಪರಂಪರೆ ಎಂಬುದಾಗಿ ಹೇಳ್ತಾರೆ. ಈ ಒಂದು ಧರ್ಮ ಆಚರಣೆಯಿಂದ ಏನಾಗ್ತದೆ ಅಂತ ಕೇಳಿದರೆ, ಗುರು ಹೇಳೋರು ಹಾಗೆ ಅನೇಕ ನಮಗೆ ತೊಂದರೆ ತೊಡಕು ಏನಿರ್ತದೆ ಅವೆಲ್ಲರೂ ಕೂಡ ನಾವು ಧರ್ಮ ಆಚರಣೆ ಮಾಡೋದು ಮಾತ್ರ ಕಡಿಮೆ ಆಗುವಂಥದ್ದು. ಸುಭಾಷಿತ ಬರ್ತದೆ, ಪರದ್ರವ್ಯೇ ಶುಭಿಧ್ಯಾನಂ ಮನಸಾ ನಿಷ್ಠಚಿಂತನಂ ಪಿತಥಾಭಿನಿವೇಶಶ್ಚ ತ್ರಿವಿಧಂ ಮಾನಸಂಸ್ಮೃತಂ. ಅಂದರೆ ಪರದ್ರವ್ಯೇ ಶುಭಿಧ್ಯಾನಂ, ನಮ್ಮಲ್ಲಿ ಭಗವಂತ ಸಾಕಷ್ಟು ದುಡ್ಡು, ಆಸ್ತಿ, ಅಂತಸ್ತನ್ನು ಕೊಟ್ಟಿರ್ತಾನೆ.
ಆದರೂ ಕೂಡ ಪರದ್ರವ್ಯ ಸ್ವವಿಧ್ಯಾನಂ, ನಮ್ಮ ಇನ್ನೊಬ್ಬರ ಧನದಲ್ಲಿ ಆಸೆ ಜಾಸ್ತಿ, ಇನ್ನೊಬ್ಬರಲ್ಲಿರುವಂಥ ಹಣದಲ್ಲಿ ನಮಗೆ ಆಸೆ ಜಾಸ್ತಿ. ಅದು ಹೋಗಬೇಕು. ನಿಮ್ಮಲ್ಲಿ ನಾವು ಇನ್ನೊಬ್ಬರ ಹಣದಲ್ಲಿ ಆಸೆ ಹೋಯಿತು ಅಂದರೆ ಅದು ಮಾನಸಿಕವಾದಂಥ ದೋಷ. ಅದು ಆ ಮಾನಸಿಕ ದೋಷ ನಮಗೇನು ಮಾಡ್ತದೆ, ಕಾಲಾಂತರದಲ್ಲಿ ನಮಗೆ ತೊಂದರೆ ಕೊಡ್ತದೆ. ಅಥವಾ ಮಾನಸಿಕ ನೆಮ್ಮದಿ ಇರೋಂಗಿಲ್ಲ, ಮನಸ್ಸಿಗೆ ಸಮಾಧಾನ ಇರೋದಿಲ್ಲ. ಹಾಗೆ ಮನಸಾನಿಷ್ಠ ಚಿಂತನಂ, ಅನಿಷ್ಟವಾದಂಥ ಕೆಟ್ಟ ಕೆಟ್ಟ ವಿಚಾರಗಳನ್ನೇ ನಮ್ಮ ಮನಸ್ಸಲ್ಲಿ ಹಾಕೋದು. ಆ ಭಗವಂತ ಹೇಳಿರುವಂತಹ ಮಾರ್ಗವನ್ನು ಬಿಟ್ಟು, ಆ ಭಗವಂತ ಹೇಳಿರುವಂತಹ ಧರ್ಮ ವಿಚಾರವನ್ನು ಬಿಟ್ಟು ಬೇರೆ ಬೇರೆ ಕೆಟ್ಟ ವಿಚಾರವನ್ನು ಮಾಡ್ತಾ ಇರ್ತಾನೆ. ಹಾಗೆ ನಾವು ಯಾವ ರೀತಿಯ ವಿಚಾರವನ್ನು ಮಾಡ್ತೇವೆ ಆ ರೀತಿಯವನ್ನ ಫಲವನ್ನು ಅನುಭವಿಸ್ತೇವೆ. ನಮಗೆ ಈ ಜನ್ಮದಲ್ಲಿ ಕಷ್ಟ ಜಾಸ್ತಿ ಆಗಿದೆ ಅಂತಂದರೆ ನಾವು ಪೂರ್ವಜನ್ಮ ಏನೋ ಕರ್ಮವನ್ನು ಮಾಡಿರ್ತೇವೆ. ಹಾಗಂದರೆ ಪ್ರತಿಯೊಂದು ಕೂಡ ಪೂರ್ವಕರ್ಮ ನಿರ್ಧಾರಿತವಾಗಿರ್ತದೆ. ಒಬ್ಬ ಮನುಷ್ಯನಿಗೆ ಸುಖ ದುಃಖ ಪ್ರಾಪ್ತಿ ಆಗಬೇಕು ಅಂತಂದರೆ ಪೂರ್ವಜನ್ಮಕೃತ ಕರ್ಮದಿಂದಲೇ ಪ್ರಾಪ್ತಿ ಆಗ್ತದೆ. ಅದಕ್ಕೆ ನಾವು ಯಾವಾಗ ಕೂಡ ಭಗವಂತನ ಆರಾಧನೆ, ಆ ಭಗವಂತನ ಸೇವೆಯನ್ನು ಮಾಡಿದರೆ ಮಾತ್ರ ನಮ್ಮ ಕಷ್ಟ ಕಾರ್ಪಣ್ಯ ದೂರ ಆಗ್ತಾವ ಅಂತ ಹೇಳ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀಗಳು ಹೇಳ್ತಾ ಇದ್ದರು, ಯಾವಾಗ ನಾವು ಧರ್ಮ ಪಾಲನೆ ಮಾಡ್ತೀವೋ ಅವು ನಮಗೆಲ್ಲ ಸುಖ ಶಾಂತಿಗಳು ಲಭ್ಯವಾಗತ್ತೆ ಅಂತ. ಪೂರ್ವಜನ್ಮದ ಪ್ರಾರಬ್ಧ ಕರ್ಮದಿಂದ ನಾವು ಇವತ್ತು ಬಹಳ ಕಷ್ಟ ಕಾರ್ಪಣ್ಯಗಳು ಸಿಕ್ಕಾಕೊಂಡು ನರಳ್ತಾ ಇದ್ದೀವಿ. ಇದರ ಮಧ್ಯದಲ್ಲಿ ಪರಿಪೂರ್ಣವಾದಂಥ ಸನಾತನ ಧರ್ಮವನ್ನು ಪರಿಪಾಲನೆ ಮಾಡಿದ್ದೇ ಆದರೆ ಪ್ರಾರಬ್ಧ ಕರ್ಮದಿಂದ ಮುಕ್ತರಾಗಿ ಸುಖವಂತರಾಗ್ತಾರೆ ಅನ್ನೋ ಒಂದು ಸಂದೇಶವನ್ನು ನಿಮಗೆ ತಿಳಿಸಿದ್ದಾರೆ ಗುರುಗಳ. ಕೊನೆಯದಾಗಿ ನಮ್ಮ ಈ ಕಾರ್ಯಕ್ರಮದ ವೀಕ್ಷಕರಾದಂಥ ಎಲ್ಲ ಸಮಸ್ತ ಕರ್ನಾಟಕ ವೀಕ್ಷಕ ಬಾಂಧವರಿಗೆ ತಾವು ಈ ಒಂದು ಶಿವಸ್ವರೂಪಿಯಾದಂಥ ಚಿದಂಬರೇಶ್ವರ ಮಠಾಧಿಪತಿಗಳಾಗಿ ಆಶೀರ್ವಾದವನ್ನು ಮಾಡಿ ಅಂತ ನಾನು ಕೇಳ್ಕೊಳ್ತೇನೆ. ಸಮಸ್ತ ಜನತೆಗೆ ಹೇಳುವುದೇನೆಂದರೆ, ಆ ಭಗವಂತನ ಅನುಗ್ರಹದಿಂದ ಈ ಒಂದು ಮಾನವ ಜನ್ಮವೊಂದು ಲಭ್ಯ ಆಗಿದೆ. ಈ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಅಂತಂದರೆ ಒಂದೇ ಒಂದು ಮಾರ್ಗ, ಅದು ಧರ್ಮ ಮಾರ್ಗ. ಯಾಕೆಂತ ಕೇಳಿದರೆ, ನಾವೊಂದು ಈ ಜನ್ಮದಲ್ಲಿ ಅನೇಕ ವಸ್ತುವಾಗಲಿ, ಹಣವಾಗಲಿ, ಸಂಪತ್ತಾಗಲಿ ಎಲ್ಲವನ್ನೂ ಕೂಡ ನಾವು ಸಂಗ್ರಹ ಮಾಡ್ತೇವೆ, ಗಳಿಸಿಟ್ಕೊಳ್ತೇವೆ. ಆದರೆ ಈ ಶರೀರ ಬಿದ್ದು ಹೋದ ಮೇಲೆ ಬರೋದು ಯಾವುದು ಮಾತ್ರ, ಆ ಧರ್ಮ ಮಾತ್ರ ಬರ್ತದೆ. ಒಂದು ವಾಕ್ಯ ಅದ, ಮೃತಂ ಶರೀರ ಮುತ್ಸೃಜ್ಯ ಕಾಷ್ಠಲೋಷ್ಟ ಸಮನ್ವಿತಂ ಕಾಷ್ಠಲೋಷ್ಟ ಸಮಂ ಕ್ಷಿತೌ ವಿಮುಖ ಬಾಂಧವ ಯಾಂತಿ ಧರ್ಮಸ್ಥಮನುಗಚ್ಚತಿ. ಅಂದರೆ ಈ ಶರೀರ ಬಿದ್ದು ಹೋದ ಮೇಲೆ ಯಾವುದು ನಮ್ಮ ಜೊತೆ ಬರ್ತದಪ್ಪ ಅಂತ ಕೇಳಿದರೆ ಧರ್ಮ ಮಾತ್ರ ನಮ್ಮ ಜೊತೆ ಬರ್ತದೆ. ಮೃತಂ ಶರೀರ ಮುತ್ಸೃಜ್ಯ, ಈ ಮೃತವಾದಂಥ ಶರೀರವನ್ನು ಜೀವ ಬಿಟ್ಟು ಹೋದ ಮೇಲೆ ವಿಮುಖ ಬಾಂಧವ ಯಾಂತಿ, ನಿಮ್ಮಲ್ಲಿರುವಂತಹ ಸಂಪತ್ತಾಗಲಿ ಬಂಧುಜನ ಆಗಲಿ ಯಾರೂ ನಿಮ್ಮ ಜೊತೆ ಬರೋಂಗಿಲ್ಲ. ವಿಮುಖ ಬಾಂಧವ ಯಾಂತಿ, ಅವರು ವಾಪಸ್ ಹಿಮ್ಮುಖವಾಗಿ ಹೋಗ್ತಾರೆ. ಆದರೆ ನಮ್ಮ ಜೊತೆ ಯಾವುದು ಬರ್ತದಪ್ಪ ಅಂತ ಕೇಳಿದ್ರೆ ಧರ್ಮಸ್ಥಮನುಗಚ್ಚತಿ, ಆ ಜೀವದ ಜೊತೆ ತಾನು ಜೀವಿತ ಕಾಲದಲ್ಲಿ ಎಷ್ಟು ಧರ್ಮ ಸಂಗ್ರಹವನ್ನು ಮಾಡಿರ್ತಾನೆ, ಧರ್ಮ ಸಂಗ್ರಹದಿಂದ ಪುಣ್ಯಕರ್ಮಗಳಿಂದ ಆ ಕರ್ಮವನ್ನು ಮಾಡಿರ್ತಾನೆ, ಆ ಪುಣ್ಯಾಂಶ ಮಾತ್ರ, ಆ ಧರ್ಮ ಸಂಗ್ರಹ ಮಾತ್ರ ಆ ಜೀವದ ಜೊತೆ ಬರ್ತದೆ. ಅದಕ್ಕೆ ಒಂದು ವಾಕ್ಯ ಇದೆ, ಧರ್ಮಾನುಗೋ ಗಚ್ಚತಿ ಜೀವ ಏಕ. ಆ ಜೀವನು ಕೇವಲ ಧರ್ಮವನ್ನು ಮಾತ್ರ ಅನುಸರಿಸ್ಕೊಂಡು ಹೋಗ್ತಾ ಅಂಥದ್ದು. ಅದಕ್ಕೆ ಪ್ರತಿಯೊಬ್ಬರೂ ಕೂಡ ಆ ಭಗವಂತನ ನಾಮಸ್ಮರಣೆ ಮಾಡಿ, ಆ ಭಗವಂತನ ಸೇವೆ ಮಾಡಿ, ಆ ಗುರುಗಳು ಹೇಳುವಂತಹ ವಾಕ್ಯವನ್ನು ಪರಿಪಾಲನೆ ಮಾಡ್ತಾ ಹೋದರೆ ಈ ನಮ್ಮ ಸಮಸ್ತ ಕಷ್ಟ ಕಾರ್ಪಣ್ಯಗಳು ಕೂಡ ದೂರ ಆಗ್ತದೆ ಅಂಥೇಳಿ ಆ ಚಿದಂಬರ ಮಹಾಸ್ವಾಮಿಗಳ ಕೃಪಾಪೂರ್ಣ ಆಶೀರ್ವಾದ ತಮ್ಮೆಲ್ಲರ ಮೇಲಿರಲಿ ಅಂತ ಹೇಳ್ತಾ ಒಂದೆರಡು ಮಾತನ್ನು ನಾನು ಇಲ್ಲಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಜಯ ಚಿದಂಬರ. ನೋಡಿದಲ್ಲ ವೀಕ್ಷಕರೇ, ಗುರುಗಳು ಹೇಳ್ತಾ ಇರೋ ಧರ್ಮದ ಬಗ್ಗೆ ಅರಿವಿರಬೇಕು, ಅದ್ರ ಬಗ್ಗೆ ಜ್ಞಾನವನ್ನು ಪಡ್ಕೊಳ್ಬೇಕು,
ಅದನ್ನು ಬೆಳೆಸ್ಕೊಂಡು ಹೋಗಿದ್ದೇ ಆದರೆ ನಮ್ಮನ್ನು ಸಂರಕ್ಷಣೆ ಮಾಡುತ್ತೆ ಅಂತ. ಧರ್ಮೋ ರಕ್ಷತೆ ರಕ್ಷತಃ, ಧರ್ಮವನ್ನು ನಾವು ರಕ್ಷಣೆ ಮಾಡಿದ್ರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತದೆ ಅನ್ನೋ ಒಂದು ಹಿತೋಕ್ತಿಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುಗಳು ಶ್ರೀಗಳು ಒಂದು ಸಂದೇಶವನ್ನು ನೀಡಿದ್ದಾರೆ. ಅವರು ಇವತ್ತು ಬಹಳ ಬ್ಯುಸಿಯಾಗಿದ್ದರೂ ಕೂಡ, ಆಶ್ರಮದ ಮಠದ ಕಾರ್ಯಕ್ರಮದಲ್ಲಿ ಬ್ಯುಸಿಯಾಗಿದ್ದರೂ ಕೂಡ ತಮ್ಮೆಲ್ಲ ಕಾರ್ಯಕ್ರಮ ಬದಿಗಿಟ್ಟು ಇವತ್ತು ನಮ್ಮ ಈ ಒಂದು ಧರ್ಮದರ್ಶನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಸಮಯ ನಮ್ಮೊಂದಿಗೆ ಸ್ಪಂದಿಸಿ ತಮ್ಮ ಸಮಯವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ಸಮಸ್ತ ಕರ್ನಾಟಕ ವೀಕ್ಷಕ ಬಾಂಧವರ ಪರವಾಗಿ ಶ್ರೀಗಳಿಗೆ ಹೃದಯಪೂರ್ವಕ ನಮಸ್ಕಾರಗಳು. ನಮಸ್ಕಾರ. ನೋಡಿದಲ್ಲ ವೀಕ್ಷಕರೇ, ಇವತ್ತಿನ ಈ ಒಂದು ಧರ್ಮದರ್ಶನ ಈ ಒಂದು ಚಿದಂಬರೇಶ್ವರ ಸಾನ್ನಿಧ್ಯದಲ್ಲಿ ತ್ರಿಮೂರ್ತಿ ರೂಪನಾದಂಥ ಭಗವಂತ ಶಿವಸ್ವರೂಪಿ ಆದ ಚಿದಂಬರೇಶ್ವರರು ಯಾರು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾರೋ ಅವರಿಗೆ ಭಗವಂತ ನಿರಂತರವಾಗಿ ಅವರ ಸುಖ ಶಾಂತಿಯನ್ನು ನೀಡಲಿ ಅಂತ ಮತ್ತೊಮ್ಮೆ ಶ್ರೀಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಒಂದು ಸಂವಾದನ ಮುಗಿಸೋಣ. ವೀಕ್ಷಕರೇ, ಚಿದಂಬರೇಶ್ವರರ ಜನನಕ್ಕೆ ಮುಂಚೆ ಅವರ ತಂದೆ ತಾಯಿಗಳು ಅಂದರೆ ಲಕ್ಷ್ಮೀ ಮಾತಾಂಡ ದೀಕ್ಷಿತರು ಈ ಸಾನ್ನಿಧ್ಯಕ್ಕೆ ಬರ್ತಾರಂತೆ. ಅವ್ರಿಗೆ ದೊಡ್ಡ ಕಾಡು ಇದು. ಈ ಕಾಡಿನಾಗೆ ಬಂದಾಗ ಅವರು ಅನುಷ್ಠಾನ ಮಾಡಲಿಕ್ಕೆ ಬಂದಾಗ ಮಾರ್ತಾಂಡ ದೀಕ್ಷಿತರು ಈ ಜಾಗದಲ್ಲಿ ಒಮ್ಮೆ ಒಂದು ಕಪ್ಪೆ ತನ್ನ ಗರ್ಭಾವಸ್ಥೆಯಿಂದ ಮಗುವನ್ನು ಡೆಲಿವರಿ ಮಾಡೋ ಸಮಯ ಅಂದರೆ ಕಪ್ಪೆ ಮರಿ ಹಾಕೋ ಸಮಯದಲ್ಲಿ ಒಂದು ಹಾವು ಹೆಡೆ ಬಿಚ್ಚಿ ಆ ಕಪ್ಪೆಗೆ ನೆರಳನ್ನು ಕೊಡ್ತಾ ಇತ್ತಂತೆ ಅವರಲ್ಲಿ ಅನುಷ್ಠಾನಕ್ಕೆ ಬಂದಾಗ. ಆಗ ದೀಕ್ಷಿತರು ಅಂದರೆ ಮಾತಾಂಡ ದೀಕ್ಷಿತರು ಇದನ್ನು ನೋಡಿ, ಓ, ಒಂದು ಕಪ್ಪೆ ಡೆಲಿವರಿ ಆಗುವಾಗ ಮಗು ಜನನ ಆಗೋ ಸಮಯದಲ್ಲಿ ಒಂದು ಹಾವು ಕಪ್ಪೆ ನುಂಗ್ತಾ ಇಲ್ವಲ್ಲ, ಅದ್ರ ಬದಲು ಆ ನೆರಳು ಕೊಡ್ತಾ ಇದೆಯಲ್ಲ ಹಾವು ಅಂಥೇಳಿ ಈ ಸ್ಥಳದ ಏನೋ ಒಂದು ವಿಶೇಷತೆ ಇದೆ ಅಂಥೇಳಿ ಚಿದಂಬರೇಶ್ವರರ ತಂದೆ ಅಂದರೆ ಮಾತಾಂಡ ದೀಕ್ಷಿತರು ಈ ಭೂಮಿಯನ್ನು ಖರೀದಿ ಮಾಡ್ತಾರಂತೆ. ಆಗಿನ ಕಾಲ ಸಂಸ್ಥಾನದ ಮುಖಾಂತರ ಖರೀದಿ ಮಾಡಿ ಈ ಚಿದಂಬರೇಶ್ವರ ದೇವಸ್ಥಾನ ಅಂದರೆ ಅವ್ರ ಜನನ ಆಗೋಕ್ಕೆ ಮುಂಚೆನೇ ದತ್ತಾತ್ರೇಯರ ಒಂದು ಮೂಲ ಪಾದಕೆಗಳನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಂದರೆ ಚಿದಂಬರೇಶ್ವರರ ಸಮಾಧಿಗೆ ಮುಂಚೆನೇ ಅಂದರೆ ಅವರ ಜನನಕ್ಕೆ ಮುಂಚೆನೇ ಅವರ ಮಾತಾಪಿತೃಗಳು ಈ ದತ್ತಾತ್ರೇಯರ ಒಂದು ಪಾದಿಕೆಯನ್ನು ಈ ಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡಿದರೆ ಇದೇ ಈ ಆಶ್ರಮದ ಮೊದಲ ಮೂಲ ಪೀಠ ಅಂಥೇಳಿ ಈ ಕ್ಷೇತ್ರಕ್ಕೆ ಯಾರು ಬಂದು ಮೊದಲು ಈ ಪಾದಿಕೆ ದರ್ಶನ ಮಾಡಿ ನಂತರ ಚಿದಂಬರೇಶ್ವರರ ಸಮಾಧಿ ದರ್ಶನ ಮಾಡ್ತಾರೋ ಅವ್ರ ಇಷ್ಟಾರ್ಥವನ್ನು ನೆರವೇರ್ತದೆ ಅಂಥೇಳಿ ಶ್ರೀಗಳಾಗಲೇ ತಿಳಿಸ್ಕೊಟ್ಟಿದ್ದಾರೆ. ಈ ಚಿದಂಬರೇಶ್ವರ ಮಠದಲ್ಲಿ ಮತ್ತೊಂದು ವಿಶೇಷತೆ ಏನಪ್ಪ ಅಂತಂದರೆ ಇಲ್ಲಿ ನಿರಂತರ ಯಾಗಗಳು ನಡೀತಾ ಇರ್ತದೆ. ಎಲ್ಲ ಕಡೆಯೂ ಕೂಡ ಒಂದು ಯಾಗ ಮಂಟಪಗಳನ್ನು ಅವ್ರದ್ದೇ ಆದಂಥ ಶೈಲಿ ನಿರ್ಮಾಣ ಮಾಡಿದರೆ ಇಲ್ಲಿ ಯಾಗ ಮಂಟಪವನ್ನು ಪಿರಮಿಡ್ ರೂಪದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಆ ಪಿರಮಿಡ್ಗೆ 4 ದ್ವಾರಗಳಿದೆ. ಅದಕ್ಕೆ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದ ಅಂಥೇಳಿ ವೇದಗಳ ಹೆಸರನ್ನೇ ಪ್ರತಿಯೊಂದು ಆ ದ್ವಾರಗಳಿಗೆ ಬಾಗಿಲುಗಳಿಗೆ ಹೆಸರಿಟ್ಟಿದ್ದಾರೆ. ಈ ಒಂದು ವಿಶೇಷವಾದಂಥ ಯಾಗಮಂಟಪ ಈ ಕ್ಷೇತ್ರದಲ್ಲಿ ಬಹಳ ಒಂದು ಶಕ್ತಿ ತುಂಬುವಂಥ ಒಂದು ಯಾಗಮಂಟಪ ಆಗಿದೆ. ವೀಕ್ಷಕರು, ಈ ಕ್ಷೇತ್ರದಲ್ಲಿ ಮತ್ತೊಂದು ವಿಶೇಷತೆ ಏನಪ್ಪ ಅಂತಂದರೆ ಚಿದಂಬರೇಶ್ವರರ ತಂದೆಯಾದಂಥ ಮಾರ್ತಾಂಡ ದೀಕ್ಷಿತರು ಈ ಭೂಮಿಯನ್ನು ಖರೀದಿ ಮಾಡಿದ ನಂತರ ದತ್ತಪಾದಗಳನ್ನು ಪ್ರತಿಷ್ಠಾಪನೆ ಆದ ನಂತರ ಅವರು ಇಲ್ಲಿ ಪಂಚಾಯತನ ಅಂತ ಹೇಳಿ ಶಿವನ ಮಧ್ಯದಲ್ಲಿ ವಿಷ್ಣು ಮತ್ತು ಲಕ್ಷ್ಮಿ ಮತ್ತು ಬಲಭಾಗದಲ್ಲಿ ಮಹಾಗಣಪತಿ ಮತ್ತು ಸೂರ್ಯದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದೊಂದು ವಿಶೇಷವಾದದ್ದು. ಇಲ್ಲಿ ಶಿವ ಪಂಚಾಯತನ ಅಂತ ಹೇಳ್ತಾರೆ. ಈ ಸಾನ್ನಿಧ್ಯದಲ್ಲಿ ಸೂರ್ಯ, ಗಣಪತಿ, ಲಕ್ಷ್ಮಿ ಮತ್ತು ವಿಷ್ಣು ಇವರ ಮಧ್ಯದಲ್ಲಿ ಬ್ರಹ್ಮಸ್ಥಾನದಲ್ಲಿ ಶಿವನ ಒಂದು ವಿಗ್ರಹ ಪ್ರತಿಷ್ಠಾಪನೆ ಮಾಡಿದರೆ ಬಹುಶಃ ಇದು ನಮ್ಮ ಭರತಖಂಡದಲ್ಲೇ ಅದರಲ್ಲೂ ದಕ್ಷಿಣ ದಿಗ್ಭಾಗದಲ್ಲಿ ವಿಶೇಷವಾದಂಥ ಸ್ಥಾನ. ಈ ಚಿದಂಬರೇಶ್ವರವರ ಸಮಾಧಿಯ ಮಧ್ಯಭಾಗದಲ್ಲಿ ಇರತಕ್ಕಂಥ ಈ ಒಂದು ಸಾನ್ನಿಧ್ಯ, ಅದಕ್ಕೆ ಹೇಳ್ತಾರೆ ಶ್ರೀಗಳು, ಯಾರು ಇಲ್ಲಿ ಬಂದು ಅವರ ಮನಸ್ಸಿನ ಇಷ್ಟಾರ್ಥವನ್ನು ಕೋರ್ತಾರೋ ಅವರ ಕಾಮಾರ್ಥ್ಯವನ್ನು ಕೂಡ ಭಾಳ ಸಕ್ಸಸ್ ಆಗುತ್ತೆ ಅಂತ. ಮದುವೆ ಆಗಿಲ್ಲ ಅಂದರೆ, ಮಕ್ಕಳಾಗಿಲ್ಲ ಅಂದರೆ, ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರೂ ಕೂಡ ಈ ಸಾನ್ನಿಧ್ಯದಲ್ಲಿ ಬಂದು ಪ್ರಾರ್ಥನೆ ಸಲ್ಲಿಸಿದ್ರೆ ಅವರ ಇಷ್ಟಾರ್ಥ ನೆರವೇರುತ್ತೆ ಅಂತೇಳಿ. ಏಕೆಂದರೆ ಇಲ್ಲಿ ಒಂದು ವಿಶೇಷವಾದಂಥ ಶಕ್ತಿ ಇದೆ. 5 ಕಾಸ್ಮಿಕ್ ಎನರ್ಜಿ ಒಂದು ಕಡೆ ಕೇಂದ್ರೀಕರಣ ಆಗಿದೆ ಶಿವಲಿಂಗದಲ್ಲಿ. ಲಕ್ಷ್ಮಿ, ವಿಷ್ಣು, ಇನ್ನೊಂದು ವಿಷ್ಣು ಶಿವ ಅನ್ನೋ ಭೇದನೇ ಇಲ್ಲ. ಶಿವನ ಮಧ್ಯದಲ್ಲಿ ವಿಷ್ಣು ಇದ್ದಾರೆ. ಅದರಿಂದ ಶೈವ ಶಿವ ಎರಡೂ ಕೂಡ ಇಲ್ಲಿ ಇರೋದ್ರಿಂದ
ಒಂದು ವಿಶೇಷವಾದ ಸ್ಥಾನ ಈ ಒಂದು ಚಿದಂಬರೇಶ್ವರ ಸಾನ್ನಿಧ್ಯದಲ್ಲಿ. ಶ್ರೀ ಕ್ಷೇತ್ರ ಕೆಂಗೇರಿಗೆ ನಾನು ಹುಟ್ಟಿದಾಗಿಂತ ಬರುವಂಥದ್ದು ನಮ್ಮ ಮನೆತನದ ಒಂದು ಪರಂಪರೆ. ಹಾಗೂ ಶ್ರೀ ಕ್ಷೇತ್ರ ಕೆಂಗೇರಿಯ ಜೊತೆ ನನ್ನ ಮನೆತನದ ಒಡನಾಟ ತುಂಬ ಒಳ್ಳೆಯ ದೃಷ್ಟಿಯಿಂದ ಹಮ್ಮಿಕೊಂಡಿದ್ದಾರೆ. ಹೀಗಾಗಿ ಶ್ರೀ ಶಿವಚಿದಂಬರೇಶ್ವರಲ್ಲಿ ನಾನು ಪಾಂಡುರಂಗನನ್ನು ಕಂಡೆ, ಹಾಗೂ ವಿಠ್ಠಲನನ್ನು ಕಂಡೆ, ತಿರುಪತಿ ವೆಂಕಟೇಶ ದೇವರನ್ನು ಕಂಡೆ. ಹೀಗೆ ಮನದಲ್ಲಿ ನೆನೆದಂತಹ ದೃಶ್ಯವನ್ನು ಕೊಡ್ತಕ್ಕಂತಹ ಶ್ರೀ ಶಿವಚಿದಂಬರೇಶ್ವರಿಗೆ ನನ್ನ ಮನಪೂರ್ವಕವಾದಂಥ ನಮಸ್ಕಾರಗಳು. ಈ ಕ್ಷೇತ್ರಕ್ಕೆ ಸುಮಾರು 40-45 ವರ್ಷದಿಂದ ನಡ್ಕೋತಾ ಬಂದಿದ್ದೀವಿ. ಇಲ್ಲಿ ಕ್ಷೇತ್ರದ ಭಕ್ತಿ, ಈ ಕ್ಷೇತ್ರದ ಇಟ್ಟದಿಂದ ನಮಗೆ ನಮ್ಮ ಮನೆತನದಲ್ಲಿ ಎಲ್ಲ ಥರದಿಂದ ಸುಖ, ನೆಮ್ಮದಿ, ಶಾಂತಿ ಎಲ್ಲ ಸಿಗ್ತಾ ಬಂದಿದೆ. ಈ ಸ್ವಾಮಿ ಯಾರು ನಡೀತಾರ ಎಲ್ಲರಿಗೂ ಒಳ್ಳೆಯದಾಗ್ತದೆ ಅಂತೇಳಿ ನನ್ನ 2 ಅನಿಸಿಕೆಗಳು. ವೀಕ್ಷಕರೇ, ಇವತ್ತಿನ ನಮ್ಮ ಧರ್ಮದರ್ಶನ ಕಾರ್ಯಕ್ರಮದಲ್ಲಿ ನಾವು ಮುರುಗೋಡು ಕ್ಷೇತ್ರದಕ್ಕಂಥ ಈ ಚಿದಂಬರೇಶ್ವರ ಆಶ್ರಮದಲ್ಲಿದ್ದೀವಿ, ಮಠದಲ್ಲಿದ್ದೀವಿ. ಆ ಮಠದ ಮಠಾಧಿಪತಿಗಳಾದಂಥ ದಿವಾಕರ್ ದೀಕ್ಷಿತ್ ಅವರು ಇವತ್ತು ನಮ್ಮೆಲ್ಲ ಕರ್ನಾಟಕದ ಈ ಕಾರ್ಯಕ್ರಮದ ವೀಕ್ಷಕರಿಗೆ ಒಂದು ಆರತಿ ಮುಖಾಂತರ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಏಕೆಂದರೆ ಭಾಳಷ್ಟು ಜನ ಈ ಕ್ಷೇತ್ರಕ್ಕೆ ಬರೋಕ್ಕಾಗೋದಿಲ್ಲ, ಬಹಳ ಕಾರಣಾಂತರಗಳಿಂದ. ಮನೆಯಲ್ಲೇ ಕುಳಿತು ಆ ಚಿದಂಬರೇಶ್ವರ ದರ್ಶನ ಮಾಡಿ ಅಲ್ಲಿಂದಲೇ ಪ್ರಾರ್ಥನೆ ಮಾಡಲಿ ಅಂತ, ಹಾಗೂ ಶ್ರೀಗಳಲ್ಲಿ ನಾವು ಕೇಳ್ತಾ ಇದ್ದೀವಿ ಎಲ್ಲ ವೀಕ್ಷಕರಿಗೂ ಆಯುಷ್, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂಥೇಳಿ ಗುರುಗಳಿಗೆ ಶ್ರೀಗಳ ಮುಖಾಂತರ ಆರತಿ ಮಾಡೋಣ. ನೀವು ಅಲ್ಲೇ ಕುಳಿತು ಈ ಆರತಿ ದರ್ಶನ ಮಾಡಿ.
ದೊಡ್ಡದಲ್ಲ ವೀಕ್ಷಕರೇ. ಇವತ್ತಿನ ನಮ್ಮ ಧರ್ಮದರ್ಶನ ಕಾರ್ಯಕ್ರಮದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಸವದತ್ತಿ ತಾಲೂಕಿನ ಮುರುಗೋಡು ಕ್ಷೇತ್ರ, ಆ ಮುರುಗೋಡು ಅನ್ನೋ ಊರಲ್ಲಿ ಕೆಂಗೇರಿ ಅಂತ ಒಂದು ಸಣ್ಣ ಕ್ಷೇತ್ರದಲ್ಲಿ ಈ ಶಿವ ಚಿದಂಬರೇಶ್ವರ ಮಠ ಇದೆ. ಈ ಮಠದ ಇತಿಹಾಸ, ಪರಂಪರೆ ಮತ್ತು ಇಲ್ಲಿ ನಡೆಯತಕ್ಕಂಥ ಒಂದು ಧಾರ್ಮಿಕ ಸೇವಾ ಕೈಂಕರ್ಯಗಳು ನಮ್ಮ ಸನಾತನ ಧರ್ಮದ ಆಧಾರದ ಮೇಲೆ ನಡೀತಾ ಇರೋದೊಂದು ವಿಶೇಷತೆ. ಒಮ್ಮೆ ಆದರೂ ಈ ಶಿವ ಚಿದಂಬರೇಶ್ವರ ಸ್ಥಾನಕ್ಕೆ ಭೇಟಿ ಕೊಟ್ಟು ತಾವು ಪುನೀತರಾಗಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಧರ್ಮದರ್ಶನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಧರ್ಮದರ್ಶನ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಶೇಷವಾದಂಥ ಆಧ್ಯಾತ್ಮಿಕ ಕೇಂದ್ರದ ಬಗ್ಗೆ ಪರಿಚಯ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಸಾಯಿರಾಮ್.